ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೆಗಾ ಮಧು ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಏನಂತ, ದಟ್ ಈಸ್ ಮಹಾಶಿವರಾತ್ರಿ ವ್ಲಾಗ್. ಸೊ ಹ್ಯಾಪಿ ಮಹಾಶಿವರಾತ್ರಿ ಎಲ್ರಿಗೂ. ಸಾರಿ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ. ನನ್ನ ದಿನ ಹೇಗೆ ಸ್ಟಾರ್ಟ್ ಮಾಡಿದೆ ಅಂದರೆ, ಬೆಳಗ್ಗೆನೇ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ, ಹಾಗೆ ಗೇಟ್ ಮುಂದೆನೂ ಹೋಗಿ ರಂಗೋಲಿ ಹಾಕಿ ಅಲ್ಲಿ ಶಿವಂದು ಡ್ರಾಯಿಂಗ್ ಎಲ್ಲ ಬಿಡಿಸಿ ಕಲರ್ಸ್ ಎಲ್ಲ ಹಾಕಿ ಕಲರ್ಫುಲ್ಲಾಗಿ ರಂಗೋಲಿನ ಡ್ರಾ ಮಾಡಿ ಮುಗಿಸ್ದೆ. ಅದಾದಮೇಲೆ ಫುಲ್ ಕೆಲಸ ಇತ್ತು. ಸೊ ಒಂದೊಂದೇ ಕೆಲಸ ಮಾಡ್ತಾ ಸ್ಟಾರ್ಟ್ ಮಾಡಿದೆ. ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ, ಮಹಾಶಿವರಾತ್ರಿ ಹಬ್ಬ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ನನಗಂತೂ ಈ ದೇವರಂದರೆ ತುಂಬಾ ಇಷ್ಟ. ಅದು ಶಿವಪ್ಪ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ನನ್ನ ಫೇವ್ರೆಟ್ ಗಾಡ್. ಆ್ಯಂಡ್ ಈ ದೇವ್ರ ಹಬ್ಬ ಬಂದುಬಿಟ್ರೆ ಅಂತೂ ಹಿಡಿಯೋದಕ್ಕೆ ಆಗಲ್ಲ. ಸೊ ಹೆಂಗಿರುತ್ತೆ ಅಂದರೆ, ಒಳ್ಳೆ ಗುಡ್ ವೈಬ್ಸಿಂದನೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಏನೂ ಬೇಜಾರು ಅನಿಸಲ್ಲ, ಸುಸ್ತು ಅನಿಸಲ್ಲ, ಖುಷಿಯಿಂದನೇ ಎಲ್ಲ ಕೆಲಸನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಮನೆಯೆಲ್ಲ ಗುಡಿಸಿ ಒರೆಸಿ ಆಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ದೇವ್ರ ಸಾಮಾನೆಲ್ಲ ಉಜ್ಜಿ ಆಮೇಲೆ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟೆ. ಆಮೇಲೆ ನಮ್ಮ ಮನೇಲಿ ಇವತ್ತು ಉಪವಾಸ, ಎಲ್ಲರೂ ಉಪವಾಸ ಇರ್ತೀವಿ. ಸೊ ಇವತ್ತಿನ ದಿನ ಯಾರೂ ಕೂಡ ಊಟ ಮಾಡಲ್ಲ ನಮ್ಮ ಮನೇಲಿ. ಅದಕ್ಕೋಸ್ಕರ ನಾನು ಕೋಸಂಬರಿ ಹಾಗೆ ಅವಲಕ್ಕಿ ಮತ್ತು ಮಜ್ಜಿಗೆ ರೆಡಿ ಮಾಡಿದೆ. ಸೊ ನೀವು ನೋಡ್ತಾ ಇರ್ಬೋದು, ಒಗ್ಗರಣೆ ಎಲ್ಲ ಹಾಕಿ ಮತ್ತು ಸೌತೆಕಾಯಿ ಅವೆಲ್ಲ ಹಾಕಿ ಕೋಸಂಬರಿನ ರೆಡಿ ಮಾಡ್ತೀನಿ. ಹಾಗೆ ನೆಂದಿರೋ ಅವಲಕ್ಕಿಗೆ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ಹಾಕಿ ರೆಡಿ ಮಾಡ್ತೀನಿ. ಹಾಗೆ ಒಗ್ಗರಣೆ ಹಾಕಿ ಮಜ್ಜಿಗೆನ ಕೂಡ ರೆಡಿ ಮಾಡಿದ್ದೀನಿ. ಇದಿಷ್ಟು ಇವತ್ತಿನ ದಿನ. ಇದು ಮಾತ್ರನೇ ನಮಗೆ ಊಟ ಥರ. ನೀವು ನೋಡ್ತಾ ಇರ್ಬೋದು, 3 ಐಟಮ್ ಕೂಡ ರೆಡಿ ಆಗಿದೆ. ಇದನ್ನು ಸ್ವಲ್ಪ ಸ್ವಲ್ಪ ಎಲ್ಲ ಎತ್ತಿಟ್ಟು ದೇವ್ರ ಮುಂದೆ ಇಟ್ಟು ನೈವೇದ್ಯಕ್ಕೂ ಕೂಡ ಇಟ್ಟಿರ್ತೀನಿ ದೇವ್ರ ಮುಂದೆ. ಹಬ್ಬ ಆದಮೇಲೆ ಸೀರೆ ಉಟ್ಟಿಲ್ಲ ಅಂದರೆ ಹೇಗೆ? ಸೊ ಎಲ್ಲ ದೇವ್ರ ಮುಂದೆಲ್ಲ ರೆಡಿ ಮಾಡಿ ಹೋಗಿ ಸೀರೆ ಉಟ್ಕೊಂಡು ಬಂದೆ ಕೆಳಗೆ. ಆಮೇಲೆ ದೇವ್ರ ಮನೆಗೆ ಹೊಸ್ಲಿಗೆ ಎಲ್ಲದಕ್ಕೂನು ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿ, ದೀಪಗಳು ಕೂಡ ಹಚ್ಬೇಕಲ್ವ, ಹಬ್ಬ ಬೇರೆ. ಸೊ ದೀಪಗಳನ್ನೆಲ್ಲ ರೆಡಿ ಮಾಡಿಕೊಂಡೆ. ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ಆಮೇಲೆ ದೇವ್ರ ಮುಂದೆ ಒಂದು 5 ದೀಪ ಇಟ್ಟು, ಆಮೇಲೆ ಮನೆಗೆ 2 ದೀಪ, ಆಮೇಲೆ ಹೊಸ್ಲ ಹತ್ರ 2 ದೀಪ, ಆಮೇಲೆ ತುಳಸಿ ಗಿಡದ ಹತ್ರ ಎಲ್ಲ 1 ದೀಪ ಎಲ್ಲನೂ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡಿದೆ ನಾನು. ಮನ್ಸನ ಜೀವ ನೀ ನುಡಿಸಿ ಆಡಕ ಢಮರು ಆಗ್ಯಾವ, ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ. ಸೊ ಪೂಜೆ ಎಲ್ಲ ಮುಗಿಸಿ ನಾನು ನನ್ನ ನಾದಿನಿ ಇಬ್ಬರೂ ದೇವ್ರ ಸನ್ನಿಧಿಗೆ ಹೋಗಿ ದೇವ್ರ ದರ್ಶನ ಪಡೆಯೋಣ ಅಂದ್ಬಿಟ್ಟು ಶಿವನ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ಜಾಸ್ತಿ ಯಾರೂ ಜನ ಇದ್ದಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗಿತ್ತು. ಅಲ್ಲಿ ಹೋಗಿ ನವಗ್ರಹಣ ಸುತ್ತಬಿಟ್ಟು ಹಾಗೆ ಶಿವನ ದರ್ಶನ ಪಡೆದು ಅಲ್ಲಿ ಹಾಲಿನ ಅಭಿಷೇಕ ಕೂಡ ಮಾಡ್ತಿದ್ದು. ನಮಗೆ ಚಾನ್ಸ್ ಸಿಕ್ತು ಹಾಲಿನ ಅಭಿಷೇಕ ಮಾಡೋಕ್ಕೆ. ಸೊ ನಾನು ನನ್ನ ನಾದಿನಿ ಇಬ್ಬರೂ ಹೋಗಿ ಹಾಲಿನ ಅಭಿಷೇಕ ಮಾಡಿ ಲಿಂಗನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ಅಲ್ಲಿಂದ ನಾವು ಇನ್ನೊಂದು ದೇವಸ್ಥಾನ ನಮ್ಮ ಮನೆ ಪಕ್ಕದಲ್ಲೇ ಇತ್ತು, ಅದು ಬಂದುಬಿಟ್ಟು ಷಣ್ಮಾತ್ಮ ದೇವಸ್ಥಾನ. ಸೊ ಅಲ್ಲೂ ಹೋಗಿ ನಾವು ದರ್ಶನ ಪಡ್ಕೊಂಡ್ಬಂದ್ವಿ. ಸೊ 2 ದೇವರು, ಶಿವ ಮತ್ತು ಷಣ್ಮಾತ್ಮ ದೇವ್ರದ್ದು ದರ್ಶನ ಪಡೆದು ಮನೆಗೆ ಹೊರಟ್ವಿ. ಹಾಗೆ ಒಂದು ನ್ಯಾಪ್ ತಗೊಂಡು ಮತ್ತೆ ಸಂಜೆ ಪೂಜೆಗೆ ರೆಡಿಯಾಗಿ, ದೇವರಿಗೆ ಉಂಡೆಗಳು ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ನಮ್ಮ ಮನೇಲಿ ಹೇಗೆ ಪೂಜೆ ಮಾಡ್ತಾರೆ ಅಂದರೆ, ಎಲೆಗಳನ್ನೆಲ್ಲ ಅವರೇ ರೆಡಿ ಮಾಡಿ, ಆಮೇಲೆ ನಾನು ಅಲ್ಲಿ ಹೋಗ್ಬಿಟ್ಟು ಎಲ್ಲ ಉಂಡೆಗಳನ್ನೆಲ್ಲ ಸಮವಾಗಿಟ್ಟು, ಆಮೇಲೆ ಅದಕ್ಕೆ ಏನೇನು ಇಡಬೇಕು ಅಂತ ಅವ್ರನ್ನೆಲ್ಲ ಕೇಳಿಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಸೊ ನಾವೇನೇನು ಇಡ್ತೀವಿ ಅಂದರೆ 3 ಉಂಡೆಗಳು, ಆಮೇಲೆ ಹಾಗೆ 1 ಕಪ್ಪು, 1 ಸ್ವೀಟ್ ಪೊಟ್ಯಾಟೊ, ಹಾಗೆ ಸ್ಪ್ರಿಂಗ್ ಆನಿಯನ್ಸ್ ಎಲ್ಲ ಇಟ್ಟು, ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ, ಹೂವು ಇಟ್ಟು, ಬಾಳೆಹಣ್ಣು ಇಟ್ಟು ಎಲ್ಲ ರೆಡಿ ಮಾಡಿರ್ತೀನಿ. ಸೊ ಅದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಮನೆಯಲ್ಲಿ. ಸೊ ಇದೆಲ್ಲ ರೆಡಿ ಮಾಡಿ ಕೊಟ್ಟೆ. ಸೊ ನಾನು ನಮ್ಮ ಯಜಮಾನ್ರು ಎಲ್ಲ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು
ಸೊ ಸಂಜೆ ಪೂಜೆ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಮನೆಯಲ್ಲಿ ಒಂದು ಪುಟ್ಟ ಶಿವಲಿಂಗ ಇದೆ, ಅದಕ್ಕೆ ಅಭಿಷೇಕ ಮಾಡಬೇಕು ಅನ್ನೋದು ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಹಾಲು, ಮೊಸರು, ಜೇನುತುಪ್ಪ, ತುಪ್ಪ ಎಲ್ಲನೂ ರೆಡಿ ಮಾಡಿಕೊಂಡೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿ ತಾಳ ಉರುಳಿಸಿ ದಾಳ ನಡೆಸಿದಿ ಬಾಳ ಶಿವ 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 ಶಿವ. ನೋಡಿದ್ರಲ್ಲ ಗಾಯ್ಸ್, ನಾವು ಇಷ್ಟಪಡೋ ದೇವರಿಗೆ ನಾವೇ ಅಭಿಷೇಕ ಮಾಡಿದ್ರೆ ಎಷ್ಟು ಚೆಂದ ಅಲ್ವಾ. ಸೊ ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ. ಆಮೇಲೆ ನನ್ನ ಹಸ್ಬೆಂಡ್ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನೋಡಿದ್ರಲ್ಲ ಗಾಯ್ಸ್, ಪೂಜೆ ಎಲ್ಲ ಮುಗೀತು. ಸೊ ಹಸ್ಬೆಂಡು ಪೂಜೆ ಮಾಡಿದ್ರು, ನಾನು ಪೂಜೆ ಮಾಡಿದೆ. ಆಮೇಲೆ ಏನಾಯಿತು ಅಂದರೆ ಅವರಪ್ಪ ನಾಟಕ ನೋಡೋಕೆ ಹೋದರು, ಅವ್ರ ಮಗ ಆಟ ಆಡೋಕೆ ಹೋದರು. ಸೊ ನಮಗೇನಾಯಿತು ಅಂದರೆ ಆಲ್ಮೋಸ್ಟ್ ಜಾಗರಣೆ ಥರನೇ ಆಗೋಯಿತು. ಸೊ ನನ್ನ ಹಸ್ಬೆಂಡ್ ಬಂದು ಆಲ್ಮೋಸ್ಟ್ ಬೆಳಗಿನ ಜಾವ 4:30 ಆಗಿತ್ತು ಗೈಸ್. ಆಗ ಹೋಗಿ ಆಮೇಲೆ ರೆಸ್ಟ್ ಮಾಡೋಕ್ಕೆ ಹೋದ್ವಿ. ಸೊ ನೋಡಿದ್ರಲ್ಲ ಗೈಸ್, ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.